ರಂಜಿ, ಓ ಬಂದೇನಮ್ಮ. ಗೊತ್ತಿತ್ತು ನೀನು ಬಂದೇ ಬತ್ತೀಯಾ. ನಿನ್ನ ಮಗ ನೋಡ್ಕ್ಯಮಲ್ಲ ಅಂಬದ್ ನನಗೆ ಗೊತ್ತಿತ್ತು. ನಿನ್ನ ಮಗ ಎಲ್ಲಿ ನೋಡ್ಕ್ಯಂತಾನೆ ಬಾ. ನಮ್ಮ ಮನೆಯಾಗೇನೆ ನಾವು ಹಾಕಿರೋದು ತಿನ್ಕೊಂಡು ಬಿದ್ದಿರು. ಏಯ್, ನೀನು ಹಾಕಿರೋದ ತಿನ್ಕೊಂಡು ನಾನು ಯಾಕೆ ಬಿದ್ದಿರಲಿ? ನನಗೆ ಹೆಂಗಿರ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತೈತೆ. ಈ ಮನೆಗೆ ಭಾಗ ತಗ್ಸಕ್ಕೆ ಬಂದಿದ್ದೀನಿ. ನನ್ನ ಮಗುಗೂ ನನ್ನ ಶಶಿಗೂ ಭಾಗ ಕೊಡ್ಬೇಕಿದ್ರಾಗೆ. ಅವ್ರೂ ಕಟ್ಟೆವ್ರೆ, ಜೊತೆಗೆ ಐದಾರೆ ಅಂದಮೇಲೆ ನನ್ನ ಹೆಸ್ರಿಗೆ ಐತೆ ಅಂದಮೇಲೆ ಇದ್ರಾಗೆ ಅವ್ರಿಗೂ ಭಾಗ ಕೊಡ್ಬೇಕು ಕಣೆ. ಅವ್ರಿಗೂ ಭಾಗ ಕೊಟ್ಟು ಇದ್ರಾಗೆ ನೀನು ಆಮೇಲೆ ಇರು. ಇಲ್ಲಾಂದರೆ ನಾನಂತೂ ಬಿಡೋದಿಲ್ಲ. ಬಾರೆ ಫಾಸ್ಟು ಆಚಿಕೆ. ನಾನು ಬಿಡ ಅಂತವಳಲ್ಲ. ಅವ್ರು ನೋಡ್ಕೊಂಬಲ್ಲ ಅಂದಮೇಲೆ ಸುಮ್ಮನೆ ಅಲ್ಗು ಇಲ್ಗು ಯಾಕೆ ಸುತ್ತರಿತೀಯ? ಸುಮ್ಮನೆ ನಮ್ಮ ಅಕ್ಕ ಯಾಕಿರೋದು ತಿನ್ಕೊಂಡು ಇಲ್ಲೇ ಬಿದ್ದಿರು. ಪಾಪ ಇವಕ್ಕ ಒಳ್ಳೇದು. ಇವಳು ಅಕ್ಕನ ಹಂಗೆ ಗಲಾಟೆ ಮಾಡ್ತಾಳೆ. ಬೋಲು ಒಳ್ಳೆಯಳಲ್ಲ ಇವಳು. ಅದು ಯಾರು ಏನೇ ಹೇಳಿದ್ರು ಸರಿ, ನಾನಂತೂ ಈ ಮನೆಯ ಭಾಗ ಕೊಡಲ್ಲ ಅಂದರೆ ಕೊಡಲ್ಲ. ಅದೆಷ್ಟು ಜನ ಬಂದು ಹೇಳಿರೂ ನಾನು ಈ ಮನೆ ಬಿಟ್ಕೊಡೋದಿಲ್ಲ. ಈ ಮನೆ ನನಗೆ ಬೇಕು. ನನ್ನ ಗಂಡ ದುಡ್ದು ನನ್ನ ಗಂಡ ಸಂಪಾದನೆ ಮಾಡಿರೋದು, ನನ್ನ ಗಂಡ ಕಟ್ಟಿರೋದು ಈ ಮನೆ. ನಾನು ಎಷ್ಟು ಜನ ಬಂದು ಹೇಳಿದ್ರು ನಾನು ಮಾತ್ರ ಈ ಮನೆ ಬಿಟ್ಕೊಡೋದಿಲ್ಲ. ಓಹೋ, ಯಾರು ಬರ್ತಾರೆ ಬರಲಿ ನೋಡೋಣ. ಅಕ್ಕ, ನೀನು ತುಂಬ ಒಳ್ಳೆಯವಳು ಕಣಕ್ಕ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಈಗಿನ ಕಾಲದಾಗೆ. ಕೆಟ್ಟವ್ರಿಗೆ ಕಾಲ. ಒಳ್ಳೆಯವ್ರನ್ನ ನಂಬಲ್ಲ ಜನ, ಕೆಟ್ಟವ್ರನ್ನ ಬೇಗ ನಂಬಿಬಿಡ್ತಾರೆ. ನಮ್ಮಂಥ ಬಡವ್ರ ಬಗ್ಗರಿಗೆ ಎಷ್ಟು ಒಳ್ಳೇದು ಮಾಡ್ತೀಯಕ್ಕ ನೀನು. ಎಷ್ಟು ಒಳ್ಳೇದು ಮಾಡ್ತೀಯ. ನೀನು ಎಷ್ಟು ನಮ್ಗೆ ಒಳ್ಳೇದು ಮಾಡಿದೀಯ. ಪಾಪ ಬಿಡು, ಮಾಡ್ಕೊಂಡು ನಂಬ್ಲಿ. ಅವ್ರಪ್ಪ ಹಿಂಗೆ ಮಾಡೈತೆ ಅಂತ ಹೇಳಿ ಎಷ್ಟು ನಮ್ಗೆ ಸಹಾಯ ಮಾಡೈತೀವಿ ಅಕ್ಕಯ್ಯ. ಅಂತ ಅಕ್ಕನ ಮೇಲೆ ಜಗಳ ಮಾಡ್ತಾಳೆ ಈ ಅಮ್ಮ. ಇವಳು ಲಕ್ಕಮ್ಮ ಕೇಣೇವಳು. ಕೇಣೇವಳು ಇವಳು, ಒಳ್ಳೆಯಳಲ್ಲ. ಇವಕ್ಕ ತುಂಬ ಒಳ್ಳೇದು ರಂಜಿತಕ್ಕ. ಏಯ್ ಹೋಗಿ ಹಸಿಕೆ, ನೀನು ಮಾತಾಡಕ್ಕೆ ಬಂದಿದ್ದೀಯೇ ನಮ್ಮನೆ ವಿಚಾರನ? ನಮಗೂ ನಿಮಗೂ ಆಗಲ್ಲ ಅಂಬದು ಗೊತ್ತಿದ್ರು ಮಾತಾಡಕ್ಕೆ ಬಂದಾಳೆ. ಹೋಗು, ಇನ್ನು ಯಾ ಮಕ್ಕ ಇಕ್ಕಂಡು ಮಾತಾಡಕ್ಕೆ ಬಂದಿದೆಯೇ? ಹೋಗಿ ಹಸಿಕೆ. ಯಾಕೆ ಒಯ್ಯೋದು ಬಿಡು. ಅತ್ತ ನೋಡು, ಒಯ್ಬೇಡ. ಅವಳು ನಮ್ಮ ಕಡೆಗೆ ಮಾತಾಡ್ತಾ ಇದ್ದಾಳೆ. ಅವಳ ಮೇಲೂ ನೀನು ಕೇಣಿಕಿತಾಪತಿ ಮಾಡಿದೀಯ ಅಂಬೋದು ಗೊತ್ತು. ನೀನು ಈ ಕೆರೆಗಳವ್ರನ್ನ ಯಾರನ್ನೂ ಸೇರಲ್ಲ, ಯಾರು ತಗೋ ಚೆನ್ನಾಗಿಲ್ಲ, ಅದೆಲ್ಲ ಗೊತ್ತೈತೆ ನನಗೆ. ಸುಮ್ಮನೆ ಮಾತಾಡಬೇಡ ನೀನು. ಯಾಕೆ ಅಮ್ಮ ನಮ್ಮ ಸುಪ್ಪಿನ ಹೋಯ್ತಾ ಇರೋದು? ನನ್ನ ಪರವಾಗಿ ಮಾತಾಡಕ್ಕೆ ಬಂದ್ಲು, ಅದಕ್ಕೆ ಹೋಯ್ತಾ ಐತಿ. ಬಿಡತ್ತೆ, ಸುಮ್ಮನೆ ಬಿಟ್ರೆ ಸರಿ. ಅಲ್ಲ, ನಮ್ಮನೆ ವಿಚಾರ ಮಾತಾಡಕ್ಕೆ ಇವಳಿಗೇನೇ ಅಧಿಕಾರ ಐತೆ? ಇವಳು ಯಾವಳೆ ನಮ್ಮನೆ ವಿಚಾರ ಮಾತಾಡಕ್ಕೆ? ನಾನು ಸೊಸೆಯರ್ತಾಗ ನಾನು ಸಾವಿರ ಮಾತಾಡ್ತೀನಿ, ಗುದ್ದಾಡ್ತೀನಿ. ನನ್ನ ಸೊಸೆಯರು ಮಕ್ಳು ತಾಗ ನಾನು ಕೇಳ್ತೀನಿ, ಗುದ್ದಾಡ್ತೀನಿ. ಅಧಿಕಾರ ಐತೆ ನನಗೆ. ಇವಳು ಯಾವಳೆ ಹೇಳಕ್ಕೆ? ಇವಳಿಗೇನು ಅಧಿಕಾರ ಐತೆ ಹೇಳಕ್ಕಿಲ್ಲಿ? ಮುಚ್ಕೊಂಡು ಹೋದ್ರೆ ಸರಿ ಇಲ್ಲಿಂದಾನ. ಏನೋ ತಿಳ್ಕೊಬಿಟ್ಟವಳೆ. ಅಕ್ಕ, ಏನೇ ಹೇಳಿ ಮನೆ ಬಿಟ್ಟಂತೂ ಹೋಗ್ಬೇಡ ಕಣೆ ನೀನು, ಅಷ್ಟೇನೆ. ನಾನು ಯಾತಕ್ಕೆ ಬಿಡ್ತೀನಿ ಈ ಮನೆನ? ನಾನಂತೂ ಈ ಮನೆ ಬಿಟ್ಟು ಹೋಗಲ್ಲ. ನಾನೇ ಸೇರ್ಬೇಕಾಗಿರೋದು ಈ ಮನೆ. ಅವರೇನೇ ಬೇರೆ ಮನೆ ಮಾಡ್ಕೊಂಡು ಇದ್ದಾರೆ ಅಂದಮೇಲೆ ಸುಮ್ಮನೆ ಇರಬೇಕು, ತಿನ್ಕೊಂಡು ಇರಬೇಕು ಇಲ್ಲಿ ನಾನು ಹಾಕಿರೋದನ್ನ. ಏಯ್, ನೀನು ಹಾಕಿರೋದು ತಿನ್ಕೊಂಡು ನಾನು ಯಾಕೆ ಇರೋಣ? ನೀನು ಹಾಕಿರೋದು ತಿನ್ಕೊಂಡು ನಾನು ಯಾಕೆ ಇರೋಣ ಹೇಳು? ಇದು ನಂದು ಮನೆ. ಜಾಗ ಖಾಲಿ ಮಾಡ್ಬೇಕು. ಯಾವಳು ಇರೋದು ಬೇಡ, ಜಾಗ ಖಾಲಿ ಮಾಡಿ ನಾನು ಇರ್ತೀನಿ. ನೀನು ಇರೋದು ಬೇಡ, ಅವ್ರು ಇರೋದು ಬೇಡ. ಅವರು ಹೋಗಿ ಬೇರೆ ಮನೆ ಮಾಡ್ಕೊಂಡು ಇದ್ದಾರೆ, ನೀವು ಹಂಗೆ ಇರ್ರಿ. ಅಮ್ಮ ಯಾತನ ಹೇಳಿರು ಒಯ್ತಾಳ ಹಂಗೆ ಬಾ. ಇಲ್ಲಿ ಯಾತಿ ಹೇಳ್ಬೇಡ. ಅವಳೆಲ್ಲ ರಂಜಿನೇ ನೋಡ್ಕೊಂತಾಳ. ಅವಳೇನೆ ಸರಿಯಾಗಿ ಹೇಳ್ತಾಳ ಬಾ. ಅವಳೇ ಸರಿಯಾಗಿ ಬಗ್ಗಿಸ್ತಾಳೆ. ರಂಜಿ ಪಾಪ ಒಳ್ಳೆ ಹುಡುಗಿ ಮೇಲೆ ಹಿಂಗೆ ಮಾಡ್ತಾಳ ಬಾ. ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ. ಹೋಗ್ರೆ, ಮಾನ ಮರ್ಯಾದಿಲ್ಲದ ಅವಳ್ಯಾರ ಇನ್ನು ಏನು ಹೇಳಕ್ಕೆ ಬಂದೈದ್ರಿ? ಈಗ ಒಂದಿಟ್ಟು ನಮ್ಮ ಸಾಸೆ ನಿಮಗೆ ಅದು ಇದು ಕೊಡ್ತಾಳಲ್ಲ, ಅದಕ್ಕೆ ಇಲ್ಲಿ ನನ್ನ ಮನೆ ಬಾಕ್ಲಕ್ಕೆ ಬಂದು ನನ್ನ ಮನೆಗೆ ತಿಂದು ನನ್ನ ಮನೆಯಾಗೆ ಎಲ್ಲ ತಾಂಡೋಗಿ ಪಾತ್ರೆ ಸಾಮಾನುಗಳೆಲ್ಲನ ಇನ್ನೂ ನನ್ನ ಮನೆ ಬಾಕ್ಲಕ್ಕೆ ಸುತ್ತರ್ಕೊಂಡು ಬಂದಿದ್ರು ನೀವು. ನಿನ್ನ ಮನೆ ಬಾಗಿಲಿಗೆ ನಾನು ಯಾವತ್ತೂ ಸುತ್ತರ್ಕೊಂಡು ಬಂದಿಲ್ಲ. ನಿನ್ನ ಮನೆ ಬಾಗ್ಲಿಗೆ ನಾನು ಹೊಸ್ಲು ತುಳಿದಿಲ್ಲ. ಹೋಗು. ನಿನ್ನ ಮನೆ ಬಾಗ್ಲಿಗೆ ಕಾಲಿಕ್ಕಿಲ್ಲ. ನನ್ನ ಮನೆ ಬಾಗ್ಲಿಗೆ ಏನಂತ ಬರೋಣ? ನಾನು ಅಂದಿರ ಮಾತಾಗೆ ಇನ್ನೊಬ್ರು ಆಗಿದ್ರೆ ನನ್ನ ಮನೆ ಬಾಗ್ಲಿಗೆ ಕಾಲಿಕ್ತಿರ್ಲಿಲ್ಲ. ನಾನು ಅಂದಿರ ಒಂದು ತಿಂತಾವಲ್ಲ, ಅನ್ಬಾರ್ದ ಒಂದಿದ್ದೀನಿ. ಇನ್ನು ಯಾ ಮಕ್ಕ ಇಕ್ಕೊಂಡು ನನ್ನ ಮನೆಗೆ ಬಂದು ನನ್ನ ಮನೆಗಳವೆ ಪಾತ್ರ ಸಾಮಾನು ಇಸ್ಕೊಳ್ಳೋ ಇನ್ನೂ ಬೇಸ್ಕೊಂಡು ತಿಂತಿರಲ್ಲೇ. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಅಕ್ಕ. ಏನು ನೀನು ಮಾತಾಡಬೇಡ ನೋಡತ್ತೆ. ತಿನ್ಕೊಂಡು ಇರೋದಾದ್ರೆ ಸುಮ್ಮನೆ ಬಿದ್ದಿರು, ಇಲ್ಲ ಹೋಗ್ತಾ ಇರು ಅಷ್ಟೇ. ನೀನು ಹೆಚ್ಚಾಗಿ ಮಾತಾಡಬೇಡ. ಯಾಕಮ್ಮ, ಏನಾಯ್ತು? ಯಾಕೆ ಜಗಳ ಮಾಡ್ತಾ ಇದೆಯಾ ಇಲ್ಲಿ? ನೋಡು, ಇವಾಗ ನಿಮ್ಮ ಅಮ್ಮಯ್ಯ ಬಂದ್ಬಿಟ್ಟು ಅವ್ರು ಏನು ಹೇಳ್ಕೊಟ್ರ ಏನೋ, ಬಂದು ಇಲ್ಲಿ ಭಾಗ ಕೊಡು, ನನ್ನ ಮನೆಯಾಗಿದ್ರಾಗೆ ಅವ್ರಿಗೂ ಭಾಗ ಕೊಡಬೇಕು ಅಂತ ಹೇಳಿ ಜಗಳ ಮಾಡ್ತಾಯ್ತಲ್ಲ. ಅಯ್ಯೋ ದೇವ್ರೆ, ನಿಮ್ಮ ಅಮ್ಮಯ್ಯ ಒಂದಪ್ಪ ಅಲ್ಲ. ಸುಮ್ಮನೆ ಮನೆಯಾಗಿತ್ತು ಇರ್ಬೇಕು ತಾನೇ? ಏನು ಅವತಾರ ಆಡುತ್ತಪ್ಪ ನಿಮ್ಮ ಅಮ್ಮಯ್ಯ? ಇಲ್ಲಡಮ್ಮ, ಸುಮ್ಮನೆ ಇರೋದಾದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರ ಅಷ್ಟೇನೆ. ಅವನಿಗಾದ್ರೂ ನಾನು ಸೈನ್ ಹಾಕಲ್ಲ. ಇಲ್ಲ ನೋಡು, ಬಂದು ಅವನು ನನ್ನಂಗೆ ಇರ್ಲೇಳಿ ಮನೆಯಾಗ ಅಷ್ಟೇನೆ. ಜೊತೆಗೆ ಇರ್ಲೇಳಿ. ಭಾಗ ಅಂತೂ ನಾನು ಇನ್ನೂ ತಗೊಂಬಲ್ಲ ನಾನು ಇನ್ನೂ ಭಾಗನ. ನನಗೆ ಬೇಕಾದಂಗೆ ನಾನು ತಾಂಬ್ತೀನಿ, ಇವಾಗ ಭಾಗ ತಗೊಂಬಲ್ಲ. ಬಂದು ಬೇಕಾದ್ರೆ ಜೊತೆಗೆ ಇರೋದಾದ್ರೆ ಇರ್ಲೇಳು. ಸುಪ್ಪಿ, ನೀನು ಯಾತು ಮಾತಾಡ್ಬೇಡ ಬಾರಮ್ಮ. ಅಡಿಯಮ್ಮ ಗುದ್ದಾಡ್ತಾರ ಅಂದ್ಮೇಲೆ ನೋಡ್ತೀನಿ ಅಷ್ಟೇ. ಹೇಳ್ತಾ ಇದ್ದಾರೆ ತಾನೇ ನಿಮ್ಮ ಮಗ, ನಾನು ಇನ್ನೂ ಭಾಗ ತಗೊಂಬಲ್ಲ ಇರ್ಲೇಳು. ಏನು ಯಾರಿಗೇನು ಇವಾಗ ಭಾಗ ಬೇಕಾಗಿಲ್ಲ, ಅವರು ಬಂದು ಇರ್ಲೇಳು ಈ ಮನೆಯಾಗೇನೆ ಅಷ್ಟೇನೆ. ಇರೋದಾದ್ರೆ ಇರಲಿ. ಹೆಂಗೂ ಬೇರೆ ಮನೆ ಮಾಡ್ಕೊಂಡು ಹೋಗ್ಯವ್ರೆ, ಬರಲ್ಲ ಅಂತ ಹೇಳ್ತಾ ಇದೆಯಾ ನೀನು? ಈ ಮನೆಗೆ ಹೆಂಗೂ ಬರಲ್ಲ ಹಿಂಗಂದ್ರೆ ಒಂದೇ ಮನೆಯಾಗ ಯಾಕೆ ಸುಮ್ಮನೆ ಜಗಳ ಅಂತ ಬರಲ್ಲ ಅಂತ ಹಿಂಗೆ ಹೇಳ್ತಾ ಇದ್ದೀರ ನೀನು. ಬೋಲ್ ಪಾಪ, ಇವಳು ಮಾತು ಕೇಳಬೇಡ, ಇವಳು ಒಳ್ಳೆಯಳಲ್ಲ ಕಣೋ. ಸುಮ್ಮನೆ ಇರ್ತೀಯ ನೀನು? ಸುಮ್ಮನೆ ಇರೋದಾದ್ರೆ ಇರೋ, ಇಲ್ಲಾಂದ್ರೆ ಹೋಗ್ತಾ ಇರ ಸಿಕ್ಕತ್ಲಾಗಿ. ಸುಮ್ಮನೆ ತಲೆ ತಿನ್ಬೇಡ ನನಗೆ. ಎದ್ದಾಗ ಬೈನಾಗ ನಾವು ಏನೋ ಕೆಲಸ ಟೆನ್ಷನ್ ಆಗಿರ್ತೀವಿ, ಬಂದು ಇಲ್ಲಿ ತಲೆ ಕೆಡಿಸ್ತೀಯ.
ಸುಮ್ಮನೆ ಹತ್ಲಾಗೆ ನಾವು ಯಾವ ಭಾಗ ತಗೊಂಬಂಗಿಲ್ಲ ಏನಿಲ್ಲ ಇನ್ನೊಂದು ಸ್ವಲ್ಪ ದಿನ ನಾವು ನಮ್ಮ ಮನೆಗೆ ನಾವು ಇದೀವಿ ಬೇಕಾ ಅವರು ಬಂದು ಇರಲಿ ಹೇಳು ಅಷ್ಟೇ. ನಾನೇ ತಲೆ ಕೆಡಿಸ್ಕೊಂಬಕ್ಕೋಗಲ್ಲ, ನೀನು ಭಾಗ ತಗೊಂಬಲ್ಲ ಅಷ್ಟೇ. ನಾನು ಇರೋದು ಹೇಳ್ತೀನಿ, ನಾನು ಇನ್ನೂ ಭಾಗ ತಗೊಂಬಲ್ಲ ಅಂತ. ಭೂಮಿ ಒಳ್ಳೆ ಹುಡುಗಿ, ಸುಮ್ಮನೆ ಹುಡುಗಿ ಮೇಲೆ ಇಲ್ಲೂ ಸಲ್ಲುದೆಲ್ಲ ಆರೋಪ ಮಾಡಿ ಇಲ್ಲದೆಲ್ಲ ಸುಳ್ಳು ಹೇಳಿ ಆ ಹುಡುಗಿನ ಕೆಟ್ಟಳ್ಳು ಮಾಡಿದ್ಲು. ನಾನು ಆ ಹುಡುಗಿ ಜಗಳ ಮಾಡ್ಕೊಂಡೆ. ನಾನು ನನ್ನ ಪಾಡಿಗೆ ನಾನು ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಇವಳ ಮಾತು ಕೇಳ್ಬಿಟ್ಟು ಪಾಪ ಹುಡುಗಿ ನಾನು ಇವತ್ತು ಕೆಟ್ಟಾಳಾಗ್ಬಿಟ್ಟೆ. ಒಳ್ಳೆಳು ಹೇಳಮ್ಮ ನಿನ್ನ ಸೊಸೆ, ಒಳ್ಳೆಳು ಮತ್ತು ಬಿಡ್ಕೊಂಡೇ ಇಲ್ಲ. ಕಳಿಸಿ ಅವಳು ಇಲ್ಲಿಗೆ. ನಿನ್ನ ಸೊಸೆ ಒಳ್ಳೆಳು ಅಂತೆಲ್ಲ ಭೂಮಿ, ಮತ್ತು ಇಲ್ಲಿಗೆ ಯಾಕೆ ಕಳಿಸಿದ್ಲು? ಯಾಕಂದರೆ ನಿಮ್ಮ ಮಾತು ಕೇಳಿ ನಾನು ಇವತ್ತು ಅವ್ರ ಕೆಟ್ಟಾಳಾಗಿದ್ದೀನಿ, ಅದಕ್ಕೆ ಮತ್ತೆ ನಿಮ್ಮ ಮಾತಾಗಿ ಕೇಳಬಾರ್ದಾಗಿತ್ತು. ಈಗ ಗೊತ್ತಾಗ್ತೈತೆ ನನಗೆ. ರಂಜು ಸುಮ್ಮನೆ ಒಳಗಡೆ ಬತ್ತೀಯ ನೀನು? ಒಳಗಡೆ ಬಾಯಿಲಿ, ಸುಮ್ಮನೆ ಬಾಯಿಲಿ, ಒಳಕ್ಕೆ ಬಾ ನೀನು. ನಡಿ, ಇರೋದಾದ್ರೆ ಇರಲಿ, ಹೋಗೋದಾದ್ರೆ ಹೋಗ್ಲೇಳ ಅಷ್ಟೇ. ನಾನು ಹೇಳಿರೋದೇ ಅಷ್ಟು ನಿಮ್ಮ ಅಮ್ಮಗೆ. ಹೋಗ್ರಿ, ನಮ್ಮನೆ ವಿಚಾರಕ್ಕೆ ಯಾಕೆ ಬಂದೇ ಇದ್ರೆ? ಅಯ್ಯೋ ಹೋಗ್ತೀವಿ ಹೇಳು. ಹಂಗೇನೆ ಇಬ್ರು ಮಕ್ಳದು ಮದುವೆ ಆಯ್ತು ಅಂತ ಮೆರೀತಿದ್ದಲ್ಲ, ಈಗ ಗೊತ್ತಾಗೈತಿ ನಿನಗೆ. ಈಗ ಗೊತ್ತಾಗೈತೆ ಕಣಕ್ಕ, ಈಗ ಗೊತ್ತಾಗೈತಿ. ನಮ್ಮನ್ನ ಹಂಗೆ ಹಿಡ್ಕೊಂಡು ಒಯ್ಯಕ್ಕೆ ಬತ್ತೀಯ, ಆಗಲಿ ಇನ್ನೂ ಸರಿಯಾಗುತ್ತೆ. ನೀ ನೋಡು, ನಿನಗೆ ನಿನಗೆ ಮುದ್ದಿರಲ್ಲ, ಅಲ್ಲಿ ಇಲ್ಲ ಮುದ್ದಿಗೆ ಅಲಿಬೇಕು. ಅಲ್ಲಿ ಇಲ್ಲ ಅವ್ರ ಮನೆಗೆ ಮುದ್ದಿಗೆ ಇಕ್ರಪ್ಪ, ನಮಗೆ ಮುದ್ದೆ ಇಕ್ರಪ್ಪ ಅಂತೇಳಿ ಅಲ್ಲಿ ಇಲ್ಲಿ ಹೊಲಿಬೇಕು ನೀವು. ಹಂಗಾಗುತ್ತೆ, ನೋಡ್ತಿರು ನೀಗೆ. ನಮಗೆ ಕಷ್ಟ ಬಂದೈತೆ ಅಂತ ನೋಗಾಳು. ಇವಾಗ ಇವಳಿಗೂ ಬಂದೈತೆ. ಬಾ, ಈಗ ಸೊಸೆರ್ತ ಮಾಡಿಸ್ಕೊಂಡು ಉಮ್ಲಿಗೆ ಗೊತ್ತಾಗುತ್ತೆ. ಬಾ, ನಮ್ದು ಇವತ್ತು ನೆಮ್ಮದಿ ಜೀವನ ಆದಂಗೆ ಆಯಿತು. ಇವಳು ನೋಡಿರಿ ಹಂಗಿನ ಸಿಟ್ಟು ಬರಲ್ಲ ಈ ಅಮ್ಮನ ನನಗೆ. ಸುಮ್ಮನೆ ಹೋಗತ್ ಕಲೀರಿ, ಮಾತಾಡಬೇಡ್ರಿ. ನನಗಂತೂ ಇವತ್ತು ಅಯ್ಯೋ ದೇವ್ರೆ, ಇವಳನ್ನ ನಂಬಿದಕ್ಕೆ ಹೆಂಗಾಯ್ತಪ್ಪ ಅನ್ನಿಸ್ತೈತೆ. ನಮ್ಮ ಇವನು ಯಸುನು ಬೈದ್ಬಿಟ್ಟ. ನಮ್ಮ ಯಸು ಒಳ್ಳೆಯವನು ಕಣಪ್ಪ. ಯಸು ನಮ್ಮ ಭೂಮಿ ಒಳ್ಳೆಯರು. ಅದಕ್ಕೆ ಮತ್ತೆ ಬಡವ್ರ ಮಕ್ಳು ಆಗಬೇಕು, ಅನುಸರಿಸ್ಕೊಂಡು ಕಷ್ಟ ಸುಖ ಎಲ್ಲ ಅನುಭವಿಸಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಅಂದ್ರೇನು ಸುಖ ಅಂದ್ರೇನು, ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳೋದು. ನಿಜವಾಗ್ಲೂ ಬಡವರಂತ ಹೆಣ್ಮಕ್ಳು ನಮ್ಮ ಮದುವೆ ಮಾಡ್ಕೋಬೇಕು. ಈಗ ಇವಳನ್ನ ನಾನು ಅಡುಗೆ ಮಾಡಿಸ್ಕೊಂಡಿದ್ದೀನಿ, ನಾನೆಲ್ಲ ತಗೊಂಡಿದ್ದೀನಿ ಅಂತೇಳಿ ಮೆರೀತಾಳೆ ಹಂಗೇನೆ. ಏನೊಂದಿಟ್ಟು ಅಡುಗೆ ದುಡ್ಡು ಇಕ್ಕೊಂಡವಳೆ ಅಂತ. ನಮ್ಮ ಭೂಮಿ ಪಾಪ ಎಲ್ಲ ಕಷ್ಟ ಅನುಭವಿಸಿರೋದಕ್ಕೆ ಮಾರಾಗಿತ್ತು. ನಮ್ಮಮ್ಮ ಕಷ್ಟ ಸುಖ ಎಲ್ಲ ಏನು ಅಂತ ಅನುಭವಿಸಿ ಇವತ್ತು ಎಷ್ಟು ಬುದ್ಧಿವಂತಿಕೆಯಿಂದ ಹೆಂಗೆ ಮಾಡ್ಕೊಂಡು ಹೋಗ್ತಾಳೆ. ನಮ್ಮ ಭೂಮಮ್ಮ ಇವತ್ತು ತುಂಬ ಒಳ್ಳೆಯವಳು. ಏನು ಮಾಡೋಣ, ಭಾಗ ಕೊಡ್ರಿ ಅಂದ್ರೆ ನನ್ನ ಮಗ ಇನ್ನೂ ತಾಮಲ್ಲ ಅಂತಾನಲ್ಲ. ಇವನು ಹೇಳ್ತಿ ಮತ್ತೆ ಕೇಳ್ತಾನೆ. ಇವಾಗ ಭಾಗ ಕೊಡೋದಾಗಿದ್ರೆ ಇದ್ರ ಮನೆಯಾಗ ಅರ್ಧ ಮಾಡಿಸ್ತಿದ್ದೆ, ಅವನಿಂದ ನಾನು ತಗೊಂಬಲ್ಲ ಅಂತಾನೆ. ಏನು ಮಾಡೋಣ, ಇವಾಗ ಅಲ್ಗೆ ಹೋಗಕ್ಕೆ ನನಗೆ ಹಾಕಿಲ್ಲ. ನಮ್ಮ ಇವನು ಬೈತಾನೆ, ಯಾಕಂದ್ರೆ ನಾನು ಅಂಥದ್ದು ಮಾಡಬಾರದು ಮಾಡಿದ್ದೀನಿ. ಏನು ಮಾಡೋಣ, ನನ್ನ ಸುಮ್ಮನೆ ನಂಗೆ ಅನ್ಬಾರ್ದಾಗಿತ್ತು. ಅವತ್ತು ಎಂಥ ಮಾತಂದೆ, ತುಂಬ ಬೇಜಾರಾಗ್ತೈತೆ ನನಗೆ ಇವತ್ತು ನೆನೆಸ್ಕೊಂಡ್ರೆ. ತುಂಬ ಬೇಜಾರಾಗ್ತೈತೆ. ನಮ್ಮ ಯಶಿಗೆ ಹಂಗೆ ಮಾತಾಡಬಾರ್ದಾಗಿತ್ತು, ಆ ರೀತಿ ಹೇಳ್ಬಾರ್ದಾಗಿತ್ತು ಅಂತ ಹೇಳಿ ನನಗೆ ತುಂಬ ಬೇಜಾರಾಗ್ತೈತೆ. ಏನು ಮಾಡೋಣ ಏನೋ ಅನ್ನಿಸ್ತೈತೆ. ಹೋಗತ್ತೆ ಇವಾಗ ಅವ್ರಿಗೆ ನನಗೆ ಮಗ ತೋರ್ಸಕ್ಕೆ ಮಕ್ಕಿಲ್ಲ. ಬೈದ್ಬಿಟ್ಟ ನನ್ನ ಮಗ, ನೀನು ಭಾಗ ಕೊಡಿಸ್ತಿದ್ರೆ ಇಲ್ಲಿ ಬರಲೇಬೇಡ ಅಂತಂದ. ಇವ್ನು ನೋಡಿ ನಾನಿನ್ನ ಭಾಗ ತಗೊಂಬಲ್ಲ ಅಂತಾನೆ. ಏನು ಮಾಡೋಣ ಅನ್ನಿಸ್ತೈತೆ. ಹೋಗತ್ತ ಇವ್ನು ನಮ್ಮ ಹಾಕಿ ಒಂದಿಟ್ಟು ಹೇಳ್ದಂಗೆ ಕೇಳಿದ್ರೆ ಸಾಕಾಗಿತ್ತಪ್ಪ. ಇವಳನ್ನ ಬುದ್ಧಿ ಕಲಿಸ್ತಿದ್ದೆ. ಇವಾಗ ಅವನು ಹೆಂಡ್ತಿ ಮತ್ತೆ ಕೇಳ್ತಾನೆ, ಅವನು. ಏನು ಮಾಡೋದು ಏನು, ನನಗಂತೂ ನಿಮ್ದಿಲ್ಲಂಗೆ ಆಯ್ತು. ಅಯ್ಯಪ್ಪ, ಈ ಥರ ಆದರೆ ಹೆಂಗಪ್ಪ ಅನಿಸುತ್ತೆ. ಇಬ್ಬರು ಮಕ್ಳು ಇಬ್ಬರು ಸೊಸೆಯರಿದ್ರು ನಿಮ್ದಿಲ್ಲಪ್ಪ ಅಂದರೆ ಯಾತಕಪ್ಪ ಅಮ್ಮಂಗಾಗುತ್ತೆ. ಅಯ್ಯ ದೇವ್ರೆ, ನಮ್ಮ ಭೂಮಮ್ಮ ಒಳ್ಳೆ ಕಣಪ್ಪ. ಇವತ್ತು ಗೊತ್ತಾಗ್ತೈತೆ ಅವ್ರ ಬೆಲೆ ಎಲ್ಲನೂ. ನಮ್ಮ ಯಶುಗೆ ಮಕ ತೋರ್ಸಕ್ಕೆ ಮಾಕಿಲ್ಲ ನನಗೆ. ಏನು ಮಾಡೋದ, ಅವನು ಇವಾಗ ಪಾಪ ಭಾಗ ಕೊಡ್ಸಮ್ಮ ಅಂತ ಕೇಳ್ತಾ ಇದ್ದಾನೆ. ನನಗೆ ಇವಾಗ ಭಾಗ ಕೊಡ್ಸೋಕ್ಕೆ ಆಗ್ತಿಲ್ಲ. ಕೇಳಿರೆ ಇವನು ನಾನಿನ್ನ ಭಾಗ ತಗೊಂಬಲ್ಲ, ನನಗಿನ್ನು ಈಗಲೇ ಬೇಡ, ಅವನು ಬಂದಿಲ್ಲೇ ಇರಲೇಳು ಅಂತೇಳಿ ಹೇಳ್ತಾ ಇದ್ದಾನೆ. ಇಲ್ಲೇ ಬಂದಿರೋಕ್ಕೆ ಇಬ್ಬರು ಒಂದೇ ತೆಗಿದ್ರೆ ಜಗಳ ಇರೋಕ್ಕಾಗಲ್ಲ. ಇವನ್ನ ನನ್ನ ಭಾಗನೇ ತಾಮಲ್ಲಿ ಇನ್ನೂ ಹೊಸ ವರ್ಷ ಇರಲೇಳು ಅಂತ ಹೇಳ್ತಾ ಇದ್ದಾನೆ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇವ್ನು ತಗೊಂಬಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ನಮಗಿನ್ನೂ ಬೇಡಪ್ಪ, ಈಗಲೇ ಭಾಗ ಬೇಡ, ನಾನು ತಗೊಂಬಲ್ಲ ಅಂತಾನೆ. ಅವ್ನು ನನಗೆ ಬೇಕು ಅಂತಾನೆ. ಏನು ಹೇಳಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಇವಾಗ. ಪಾಪ ಅವ್ರಿಗೆ ನಾನು ಮಾತಾಡಿದ್ದೆ ಅಲ್ಲ ಅನ್ನಿಸ್ತೈತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.